ಈ ವಿಚಾರವಾದರೂ ಕೂಡ ಕಾಂಗ್ರೆಸ್ನಿಂದ ಚರ್ಚೆ ಪ್ರಾರಂಭ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಆಡಳಿತಾರೂಢ ಪಕ್ಷ. ನಟರಾಜ್ ಗೌಡ್ರೆ, ಇನ್ನೂ ಸಿಎಂ ಯಾರಾಗಬೇಕು, ಆಗಬೇಕಾ ಬದಲಾವಣೆ, ಅವರೇ ಮುಂದುವರಿಬೇಕಾ, ಸಂಪುಟ ಪುನರಚನೆ ಆಗಬೇಕಾ, ಈ ಗೊಂದಲನೇ ಮುಂದುವರಿತಿರ್ಬೇಕಾದ್ರೆ ಕಾಂಗ್ರೆಸ್ನಲ್ಲಿ 2028 ಪ್ಲಾನ್ ರೆಡಿ ಇದೆ. JDSನಲ್ಲಿ ಕುಮಾರಸ್ವಾಮಿ ಸಿಎಂ ಆಗೇ ಬಿಡ್ತಾರೆ ಅನ್ನೋ ಉತ್ಸಾಹ, ಜೋಶ್ ಕಾಣಿಸ್ತಾ ಇದೆ. ಈಗ ಕರ್ನಾಟಕ ಕಾಂಗ್ರೆಸ್ ಸರ್ಕಾರದಲ್ಲಿ ಈ ಮಂತ್ರಿ ಪುನರಚನೆ ಆಗುತ್ತಾ, ಮಂತ್ರಿಮಂಡಲ ಪುನರಚನೆ ಆಗುತ್ತಾ ಅಥವಾ ವಿಸ್ತರಣೆ ಆಗುತ್ತಾ, ಇವೆಲ್ಲ ಚರ್ಚೆಗಳು ಸ್ವಾಭಾವಿಕವಾಗಿ ನಡೀತಾ ಇದೆ. ಅದ್ರ ನಡುವೆ ಕೂಡ ನಿರಂತರವಾದ ಸಂಘಟನೆ ಇದೆ. ಸಂಘಟನೆ ಯಾವುದಕ್ಕೆ? 2028ರ ಚುನಾವಣೆಗೆ 2028ರ ಚುನಾವಣೆಗೆ ನಿರಂತರ ಸಂಘಟನೆಯನ್ನು ಕಾಂಗ್ರೆಸ್ ಪಕ್ಷ ಬೂತ್ ಮಟ್ಟದಲ್ಲಿ ಮಾಡ್ತಾನೆ ಇದೆ. ಸೊ ನಮಗೆ ಬಲವಾದ ನಂಬಿಕೆ ಏನಿದೆ ಅಂದರೆ, 5 ಗ್ಯಾರಂಟಿ ಯೋಜನೆಗಳು, ಸರ್ಕಾರದ ಅಭಿವೃದ್ಧಿ ಕಾರ್ಯಕ್ರಮಗಳ ಮುಖಾಂತರ ಕರ್ನಾಟಕ ರಾಜ್ಯವನ್ನು ಮಾದರಿ ರಾಜ್ಯವನ್ನಾಗಿ ಮಾಡಿರೋ ಮುಖಾಂತರ ಇಡೀ ಗ್ಯಾರಂಟಿಯನ್ನು ಇಡೀ ಮೋದಿ ಸರ್ಕಾರ ಕೂಡ ನಕಲು ಮಾಡ್ತಾ ಇರೋದನ್ನ ನೋಡಿ ನಮಗೇನು ಅನಿಸುತ್ತೆ ಅಂದರೆ, ಜನಗಳ ಆಶೀರ್ವಾದ ನಮ್ಮ ಮೇಲಿದೆ. 2028ಕ್ಕೂ ಕಾಂಗ್ರೆಸ್ಸೇ ಅಧಿಕಾರಕ್ಕೆ ಬರುತ್ತೆ ಅನ್ನೋ ಸಂಪೂರ್ಣ ಭರವಸೆ ಇದೆ. ಆದಾಗ್ಯೂ ಕೂಡ ಇದು ಮಲ್ಟಿ ಪಾರ್ಟಿ ಡೆಮಾಕ್ರಸಿ. JDS ಒಂದು ಪ್ರಾದೇಶಿಕ ಪಕ್ಷ. ಪ್ರಾದೇಶಿಕ ಪಕ್ಷಗಳ ಅಗತ್ಯ ಇಡೀ ದೇಶದಲ್ಲಿ ಇದೆ, ನಾನು ಇಲ್ಲ ಅಂತ ಹೇಳೋದಿಲ್ಲ. ಪ್ರಾದೇಶಿಕ ಪಕ್ಷಗಳು ಆ ರಾಜ್ಯದ ಆ ಜನತೆಯ ಹಿತಕ್ಕೆ ರಾಷ್ಟ್ರೀಯ ಪಕ್ಷಗಳಿಗಿಂತ ನಮ್ಗೆ ಕಾಂಗ್ರೆಸ್ ಆಗಲಿ BJPಗಿಂತ ಜಾಸ್ತಿ ಒಂದು ಹೆಜ್ಜೆ ಮುಂದೆ ನಿಲ್ತವೆ. ಆದರೆ ಕರ್ನಾಟಕ ರಾಜ್ಯದಲ್ಲಿ JDS ತುಂಬ ತಮ್ಮ ಅಸ್ತಿತ್ವವನ್ನು ಕಳ್ಕೊತಾ ಇದ್ದಾರೆ. ಸುಮಾರು 2008ರಲ್ಲಿ 20% ಮತಗಳನ್ನು ಪಡೆದಂತಹ JDS 2023ಕ್ಕೆ 3 ಚುನಾವಣೆಗಳಲ್ಲೇ ತನ್ನ ಮತಗಳ ಶೇಕಡಾವಾರನ್ನು 13% ತಂದು ಇಳಿಸ್ಕೊಂಡ್ಬಿಟ್ಟಿದೆ. 19 ಸೀಟ್ಗಳನ್ನ ಇಟ್ಕೊಂಡಿದೆ. ಅದಕ್ಕೆ ನಾನಾ ಕಾರಣ ಇರ್ಬೋದು. JDS ಮೇಲೆ ಜನಗಳಿಗೆ ವಿಶ್ವಾಸ ಕಳ್ಕೊಂಡಿದೆ. ಅದು ಹೆಂಗೆ ಅವ್ರ ವಿಶ್ವಾಸವನ್ನು ಗಳಿಸ್ತಾರೆ, ಮತ್ತೆ ಯಾಕೆ ಕಳ್ಕೊಂತ ವಿಶ್ವಾಸವನ್ನು, ಯಾಕೆ ಯಡಿಯೂರಪ್ಪನವ್ರ ಜೊತೆ ಹೋದಾಗಲೂ ಕೂಡ ಸರ್ಕಾರವನ್ನು ಅವರು ಕಂಪ್ಲೀಟ್ ಮಾಡಲಿಕ್ಕೆ ಅವಕಾಶ ಆಗಿಲ್ಲ, ವಚನ ಪ್ರಶ್ನೆ ಅಂತ ಯಾಕೆ ಅನ್ಸ್ಕೊಂಡ್ರು, ಕಾಂಗ್ರೆಸ್ ಜೊತೆ ಇದ್ದಾಗಲೂ ಕೂಡ BJP ಆಪರೇಷನ್ ಕಮಲ ಹೆಂಗೆ ಮಾಡ್ತು, 2008ರಿಂದ 2018ವರೆಗೂ ಯಾವ ರೀತಿಯಾಗಿ ಮಾಡ್ತು, ಇಂಥ ಕಾರಣಗಳು ಬಹಳ ಇದಾವೆ. ಆದಾಗ್ಯೂ ಕೂಡ ಪ್ರಾದೇಶಿಕ ಪಕ್ಷ ಆಗಬಹುದು ಅಥವಾ BJP ನಾಯಕತ್ವದ ಕೊರತೆ ಇದೆ. ವಿಜಯೇಂದ್ರ ಪ್ರಥಮ ಬಾರಿ MLA ಆಗಿರ್ತಕ್ಕಂಥ ರಾಜ್ಯಾಧ್ಯಕ್ಷ ಮಾಡಿದ್ದಾರೆ. ಅವ್ರಿಗೆ ಕಾಟ ಕೊಡ್ಲಿಕ್ಕೆ CT ರವಿ ಅವರು, ಯತ್ನಾಳ್ ಅವರು ದಿನ ಬೆಳಗಾದ್ರೆ ಒಂದು ಹೇಳಿಕೆಗಳು ಕೊಡ್ತಿರ್ತಾರೆ. ಇದೆಲ್ಲ ಮಾಡಿದ್ರೆ ಕುಮಾರಸ್ವಾಮಿ ಅವರು ಈ ರೀತನ ಇದೆ, ಅದರೊಳಗೆ ಯಾವುದೇ ಅನುಮಾನ ಇಲ್ಲ. ಅವಿಬ್ಬರು ಒಟ್ಟಾಗಿ ಹೋಗ್ತಾರ, ಚುನಾವಣೆಗೆ ಬೇರೆ ಬೇರೆ ಹೋಗ್ತಾರ, ಅದು ಕಾಲ ನಿರ್ಣಯ ಮಾಡುತ್ತೆ. ಜನಗಳು ಹೆಂಗೆ ಅದು ಸ್ವೀಕಾರ ಮಾಡ್ತಾರೆ ಅನ್ನೋ ಕಾಲ ನಿರ್ಣಯ ಮಾಡುತ್ತೆ. ಆದ್ರೆ ಒಂದು ಸ್ಪಷ್ಟವಾಗಿ ಹೇಳ್ತೀನಿ, ಮಲ್ಟಿಪಾರ್ಟಿ ಡೆಮಾಕ್ರಸಿನಲ್ಲಿ ಇದ್ರೂ ಕೂಡ ಕಾಂಗ್ರೆಸ್ ಕಳೆದ 6 ಚುನಾವಣೆಗಳಲ್ಲೂ ಕೂಡ ಅತ್ಯಂತ ಶೇಕಡಾವಾರು ಹೆಚ್ಚಿಗೆ ಪಡ್ಕೊಂಡಿದೆ. ಮತಗಳು ಯಾಕೆ ಬೇಕು JDSಗೆ? ಅಂದ್ರೆ ಕಿಂಗ್ ಮಾಡ್ಲಿಕ್ಕೆ ಸೈನಿಕರಿದ್ದಾರೆ, ಯುದ್ಧ ಗೆಲ್ಲಿಸ್ಲಿಕ್ಕೆ ಸೈನಿಕರಿದ್ದಾರೆ, BJPಯ ಬೆಂಬಲ ಬಲ ಕೂಡ ಇದೆ. ಕುಮಾರಸ್ವಾಮಿ ಅವ್ರು ಹಿಂದೆ CM ಆದಾಗ್ಲೂ ಕೂಡ ಅವ್ರೇನ್ ಜನಾಶೀರ್ವಾದದಿಂದ ಅವ್ರ ಬಾಯಲ್ಲೇ ಬಂದ ಹಾಗೆ ಆಗಿಲ್ಲ. ಲಕ್ ಇದ್ರೆ ಮತ್ತೊಮ್ಮೆ CM ಆಗ್ತಾರೆ. ನೀವು ಹೇಳ್ತಿದ್ರಿ ವೋಟ್ ಪರ್ಸೆಂಟೇಜ್ ಕಮ್ಮಿ ಆಗ್ತಾ ಇದೆ, ಮತಗಳು ಕಮ್ಮಿ ಆಗ್ತಾ ಇದೆ, ಹಿಂಗೆಲ್ಲ ಆಗ್ತಾ ಇರುವಾಗ ಮತಗಳ ಕ್ಯಾಲ್ಕುಲೇಷನ್ ಕಾಂಗ್ರೆಸ್ ಬೇಕು, JDSಗೆ ಐ ಅಗ್ರಿ. ಚುನಾವಣಾ ಪೂರ್ವ ಏನು ಒಪ್ಪಂದ ಮಾಡ್ಕೊಂತಾರೆ ಅಥವಾ ಅವರಿಬ್ರು ಮೈತ್ರಿ ಮಾಡ್ಕೊಂತಾರೆ, ಅದು ಚುನಾವಣೋತ್ತರ ಮೈತ್ರಿ ಮಾಡ್ಕೊಂತಾರೆ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಯಾಕಂದ್ರೆ JDSಗೆ ಕೂಡ ಹಳೆ ಮೈಸೂರು ಭಾಗದಲ್ಲಿ JDS ಕಾಂಗ್ರೆಸ್ ಯಾವಾಗಲೂ ಪೈಪೋಟಿಲಿತ್ತು. ಮತಗಳ ಶೇಕಡಾವಾರು ಅವ್ರಿಗೆ 13% ಬಂದಿರೋದು ಹಳೆ ಮೈಸೂರು ಭಾಗದಲ್ಲೇ, ಇಡೀ ರಾಜ್ಯದಲ್ಲ. ಸೊ ಅವರು ಮೈತ್ರಿ ಚುನಾವಣಾ ಪೂರ್ವ ಮಾಡ್ಕೋತಾರ, ಚುನಾವಣೋತ್ತರ ಮಾಡ್ಕೋತಾರ, ತೀರ್ಮಾನ ಆಗುತ್ತೆ. ಆದರೆ ಕಾಂಗ್ರೆಸ್ ಸದೃಢವಾಗಿದೆ, ಮತಗಳ ಅಂತರದಲ್ಲೂ ಜಾಸ್ತಿ ಇದೆ, ಸೀಟ್ಗಳ ಅಂತರದಲ್ಲೂ ಜಾಸ್ತಿ ಇದೆ, ನಮ್ಮ ಸಂಘಟನೆ ಚೆನ್ನಾಗಿದೆ, ನಾಯಕತ್ವ ಕರ್ನಾಟಕದಲ್ಲಿ ಕಾಂಗ್ರೆಸ್ ನಾಯಕತ್ವ ಚೆನ್ನಾಗಿದೆ. ಹಾಗಾಗಿ 2028ಕ್ಕೂ ಕಾಂಗ್ರೆಸ್ಸೇ ಬರುತ್ತೆ. ಅವರು ಮೈತ್ರಿ ಮಾಡ್ಕೊಳ್ಳಿ ಬಿಡ್ಲಿ, ರಾಜ್ಯಕ್ಕೆ ಕುಮಾರಸ್ವಾಮಿ ಅವರು ಬೇಕು, ವಿಜಯೇಂದ್ರನೂ ಬೇಕು, ಯತ್ನಾಳು ಬೇಕು, DK ಶಿವಕುಮಾರ್ ಶುರುವಾಗಿದೆ ಅನ್ನೋ ಮೆಸೇಜ್ ಅಂತೂ ಹಳೆ ಮೈಸೂರು ಬಗ್ಗೆನೇ ನನಗೆ ಪ್ರತ್ಯೇಕವಾಗಿ ಪ್ರಶ್ನೆ ಕೇಳೋಕಿದೆ ಸಂಘಟನೆ ವಿಚಾರದಲ್ಲಿ. ಬಟ್ ಅದಕ್ಕೆ ಮುಂಚೆ BJP ವಕ್ತಾರರಾದ ಚಂದ್ರಶೇಖರ್ ಅವರು ಇಲ್ಲೋ ಪ್ರಶ್ನೆ, ನಿಖಿಲ್ ಕುಮಾರಸ್ವಾಮಿ ಅವರ ಬಾಯಲ್ಲಿ ಬಂದ ಮಾತು ಸರ್, ನಾನು ರಿಪೀಟ್ ಮಾಡ್ತಿದ್ದೀನಿ ಅಷ್ಟೇ, ರಾಜ್ಯಕ್ಕೆ ಕುಮಾರಸ್ವಾಮಿ ಅವರು ಅನಿವಾರ್ಯ, ಮುಖ್ಯಮಂತ್ರಿಯಾಗಿ ಅಂತ ಅವ್ರು ಹೇಳಿಲ್ಲ, ಬಟ್ ಸ್ಟಿಲ್ ರಾಜ್ಯಕ್ಕೆ ಕುಮಾರಸ್ವಾಮಿ ಅವರು ಅನಿವಾರ್ಯ ಅಂತ ಹೇಳೋ ಮೂಲಕ BJPಯಲ್ಲಿ ಆ ವ್ಯಾಕ್ಯೂಮ್ ಇದೆ, ಎಲ್ಲರಿಗೂ ಸಲ್ಲುವ ನಾಯಕ ಅಂತ ಹೇಳಿ BJPಯಲ್ಲಿ ಯಾರೂ ಕಾಣ್ತಿಲ್ಲ ಅಂತ ಹೇಳಿ ಏನಾದರೂ ಮೆಸೇಜ್ ಪಾಸ್ ಮಾಡ್ತಿದ್ದಾರೆ? ಒಂದರ್ಥದಲ್ಲಿ ನೀವೆಲ್ಲರೂ ಈಗಲೇ ನನ್ನ ಘಂಟಾಘೋಷವಾಗಿ ಹೇಳ್ತಾ ಇದ್ರೆ 28ಕ್ಕೆ BJP JDS NDA ಸರ್ಕಾರನೇ ಬರುತ್ತೆ ಅಂತ ಹೇಳಿ. ಹಾಗಾಗಿ ಮುಖ್ಯಮಂತ್ರಿ ವಿಚಾರವನ್ನು ಡಿಸ್ಕಸ್ ಮಾಡ್ತಾ ಇದ್ದಾರೆ. ಅದರಲ್ಲಿ ನಮ್ಮ ನಟರಾಜ್ ಗೌಡ್ರು ಬಂದು ಖುಷಿಯಾಗಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ನಿಮ್ಮೆಲ್ಲರಿಗೂ ಅಡ್ವಾನ್ಸ್ ಆಗಿ ಅಭಿನಂದನೆ ಹೇಳ್ತೇನೆ. ಡೆಫಿನೆಟ್ಲಿ ಇಟ್ಸ್ ಗೋಯಿಂಗ್ ಟು ಹ್ಯಾಪನ್ ಇನ್ ಜಸ್ಟ್ ಇನ್ 2 years. ಮೊದಲನೇದು. ಎರಡನೇದು ನೋಡಿ, ಈ ಅತೃಪ್ತ ಆತ್ಮಗಳು ಒಂದಷ್ಟು ಒದ್ದಾಡ್ತಾ ಇದಾವೆ, ಕಾಂಗ್ರೆಸ್ ಅಲ್ಲಿ ಆಗ್ಬೋದು ಅಥವಾ ಕಾಂಗ್ರೆಸ್ಸಿಂದ ಆಚೆ ಕಡೆ ಆಗ್ಬೋದು. ಇವರಿಗೆ ಭಾರತಕ್ಕೆ ಏನಾದ್ರು
ನೀವು ಇರ್ಬೋದು, ನಾನು ಇರ್ಬೋದು, ಯಾರು ಬೇಕಾದ್ರೂ ಇರ್ಬೋದು. ಭಾರತಕ್ಕೆ ಏನಾದ್ರೂ ಒಳ್ಳೇದಾದ್ರೆ ಅವರಿಗೆ ತಡ್ಕೊಳಕ್ಕಾಗಲ್ಲ, ತಳಮಳ ಶುರು ಮಾಡ್ಬಿಡುತ್ತೆ. ಅದು ಸೈನ್ಯದ ವಿಚಾರದಲ್ಲಿ ಇರ್ಬೋದು, ಎಕ್ಸ್ಪೋರ್ಟ್ ವಿಚಾರದಲ್ಲಿ ಇರ್ಬೋದು, ಡೆವಲಪ್ಮೆಂಟ್ ವಿಚಾರ ಇರ್ಬೋದು, ಆಗ್ಲೇ ಅದ್ರೊಳಗೆ ಕೊಂಡ್ಕೊಡ್ಕೋಕೆ ಶುರು ಮಾಡ್ತಾರೆ. ಅದೇ ರೀತಿ ಇನ್ನೊಂದಷ್ಟು ಜನ ಇದ್ದಾರೆ, ಬಿಜೆಪಿಲಿ ಏನಾದ್ರು ಒಳ್ಳೇದಾಗ ಶುರು ಮಾಡಿದ್ರೆ ತಡ್ಕೊಳಕ್ಕೆ ಆಗಲ್ಲ, ಸಂಕಟ ಶುರು ಆಗ್ಬಿಡುತ್ತೆ. 21 ರಾಜ್ಯದಲ್ಲಿ ಅಧಿಕಾರದಲ್ಲಿದ್ದಾರೆ, 3ನೇ ಸರಿ MP ಎಲೆಕ್ಷನ್ ಗೆದ್ದು ಬಂದು ದೇಶ ಆಳ್ತಾ ಇದ್ದಾರೆ, ಬರೋ ಎಲೆಕ್ಷನ್ಗಳನ್ನೆಲ್ಲ ಗೆದ್ಕೊಂಡ್ ಬರ್ತಾ ಇದ್ದಾರೆ. ಕರ್ನಾಟಕದಲ್ಲೂ ಸಂಘಟನೆ ಬಹಳ ಬಲಿಷ್ಠವಾಗಿದೆ, ಒಟ್ಟಾಗಿ ಹೋಗ್ತಾ ಇದ್ದಾರೆ. NDAನಲ್ಲಿ ಆಗ್ಲೇನೆ ನಟರಾಜ್ ಗೌಡ್ರು ಹೇಳಿದ್ರು ಕಾಲ ನಿರ್ಣಯ ಮಾಡುತ್ತೆ ಅಂತೇಳಿ. ಕಾಲ ನಿರ್ಣಯ ಮಾಡಾಗೋಯ್ತು ನಟರಾಜ್ ಗೌಡ್ರೆ. ಏನು MP ಚುನಾವಣೆಯಲ್ಲಿ 19 ಗೆದ್ವಿ, ನಿಮ್ಮ ಆಡಳಿತ, ನಿಮ್ಮ CM ಇದ್ದಾಗ ಕೂಡ 19 ಗೆದ್ವಿ. 19 ಅವ್ರ ಆಡಳಿತದಲ್ಲಿ ಇದ್ದಾಗ ನಾನು ಹೇಳ್ತಾ ಇರೋದು. ಹಾಗಾಗಿ 19 ಗೆದ್ಕೊಂಡ್ಬಂದ್ವಿ, ಕಾಲ ನಿರ್ಣಯ ಮಾಡ್ತು, ಜನ ಕೂಡ ನಿರ್ಣಯ ಮಾಡಿದ್ರು, ಬಿಜೆಪಿ ಮತ್ತೆ JDS ಒಟ್ಟಿಗೆ ಹೋಗ್ತಕ್ಕಂಥ ಜೋಡೆತ್ಗಳು ಅಂತ ಹೇಳಿ. ಇಲ್ಲಿವರೆಗೂ ಈ ವಿಚಾರದಲ್ಲಿ ಯಾವುದೇ ಗೊಂದಲ ಬರೋದಿಲ್ಲ. ನೀವು ಗೊಂದಲ ಬರುತ್ತೆ ಅಂತೇಳಿ ನಿಮ್ಮ ಆತ್ಮತೃಪ್ತಿಗಳನ್ನ ಏನಾದ್ರು ಮಾಡ್ಕೊಳಕ್ ಹೋದ್ರೆ ನಾನು ದೇವ್ರಿಗೆ ಕೇಳ್ಕೊಳ್ಳೋದಷ್ಟೇ, ಆದಷ್ಟು ಬೇಗ ಈ ಕಾಮಾಲೆ ಕಣ್ಣಿನ ರೋಗ ಏನಿದೆ ಅದನ್ನ ವಾಸಿ ಮಾಡೋ ಭಗವಂತ ಅವ್ರಿಗೆ ಯಾಕೆ ವಿಚಾರ ಹೇಳ್ತೀನಿ ಅಂತ ಹೇಳಿದ್ರೆ, ನೋಡಿ, ನೀವು ಇಂಡಿಯಾ ಒಕ್ಕೂಟಕ್ಕೂ NDA ಒಕ್ಕೂಟಕ್ಕೂ ನೀವು ತಳೆ ಹಾಕಿದ್ರೆ, ಇಂಡಿಯಾ ಒಕ್ಕೂಟ ಏನಾಗುತ್ತೆ, ಕಾಂಗ್ರೆಸ್ ಕಮ್ಯುನಿಸ್ಟ್ ಡೆಲ್ಲಿಲಿ ಒಟ್ಟಿಗೆ ಇರ್ತಾರೆ, ಕೇರಳದಲ್ಲಿ ಬಂದು ಹೊಡೆದಾಡ್ತಾರೆ. ಡೆಲ್ಲಿನಲ್ಲಿ ಮಮತಾ ಬ್ಯಾನರ್ಜಿ ಒಟ್ಟಿಗೆ ಇರ್ತಾರೆ, ಅಲ್ಲಿ ಬಂಗಾಳದಲ್ಲಿ ಹೊಡೆದಾಡ್ತಾರೆ. ಡೆಲ್ಲಿನಲ್ಲಿ ಒಟ್ಟಿಗೆ ಇರ್ತಾರೆ, ಆಮ್ ಆದ್ಮಿ ಪಾರ್ಟಿ ಪಂಜಾಬ್ ಅಲ್ಲಿ ಹೊಡೆದಾಡ್ತಾರೆ, ಇದ್ರಲ್ಲಿ ಹೊಡೆದಾಡ್ತಾರೆ. ಅವ್ರು ಯಾರ ಜೊತೆ ಇರ್ತಾರೋ, ಯಾರ ಜೊತೆ ಹೊಡೆದಾಡಲ್ವೋ ಇದು ಗೊತ್ತಾಗೋದೇ ಇಲ್ಲ. ಅದು NDA ನಲ್ಲಿ ನೋಡಿ, NDA ನಲ್ಲಿ ಇವತ್ತಿಂದಲ್ಲ 2014ರಿಂದ ಸುಮಾರು 1.5 ದಶಕದಿಂದ ಯಾವ್ಯಾವ ಸಣ್ಣ ಪುಟ್ಟ ಪಕ್ಷಗಳು NDA ಒಳಗಡೆಗಿದ್ದಾವೆ, ಇವತ್ತು ಕೂಡ ಬಲಿಷ್ಠವಾಗಿದ್ದಾವೆ. ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ ಸ್ಮಿತಾ. RPI ಅಂತ ಒಂದು ಪಾರ್ಟಿ ಇದೆ, ರಾಮದಾಸ್ ಅತಾವಳೆ ಅವ್ರದ್ದು, ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಅಂತೇಳಿ ಮಹಾರಾಷ್ಟ್ರದು. ಒಂದೇ ಒಂದು MP ಸೀಟ್ ಗೆಲ್ಲಕ್ಕೆ ಶಕ್ತಿ ಇಲ್ಲ. ಆದ್ರೂ ಕೂಡ 2014ರಿಂದ ಬಿಜೆಪಿ ರಾಮದಾಸ್ ಅತಾವಳೆ ಅವರ ದಲಿತ ನಾಯಕರು ಅವ್ರನ್ನ ರಾಜ್ಯಸಭೆ MP ಮಾಡಿ ಅವರನ್ನ ಮಿನಿಸ್ಟರ್ ಮಾಡಿದೆ. ಅವರು NDA ಪಾರ್ಟ್ನರ್ ಆಗಿದ್ದಾರೆ. ಜೆಡಿಎಸ್ ಜೊತೆಯಲ್ಲಿ ಮೈತ್ರಿಯಲ್ಲಿದ್ದು JDS ನಾವು ಉಪಕಾರ ಮಾಡ್ತಾ ಇದೀವಿ ಅಂದ್ರೆ ಕೇಪಬಿಲಿಟಿ ಕಮ್ಮಿ ಆಗ್ತಾ ಇದ್ರು ಕೂಡ ವೋಟ್ಗಳನ್ನ ಸಂಪಾದನೆ ಮಾಡ್ಲಿಕ್ಕೆ ನೀವು ಮೈತ್ರಿಲಾದ್ರೂ ಇರಿ, ಆಚೆನಾದ್ರೂ ಬನ್ನಿ, ಏನಾದ್ರೂ ಮಾಡಿ. ನನಗೆ ಯಾಕೆ ಆಸ್ ಅ ಜರ್ನಲಿಸ್ಟ್ ಐ ಶುಡ್ ಕ್ವೆಶ್ಚನ್ ಐ ಕ್ವೆಶ್ಚನಿಂಗ್. ನೋ ವೇ. ಅದೇ ರೀತಿ ನಾನು NDA ಒಗ್ಗಟ್ಟು ಬಗ್ಗೆ ಮಾತಾಡ್ತಿರೋದು, ಕಂಪೇರ್ ಮಾಡ್ತಾ ಇದೆ NDA. ಅದೇ ರೀತಿ ಅಪ್ನಾದಳ ಯಾರು ಅನುಪ್ರಿಯಾ ಪಟೇಲ್ ಕೇವಲ 2 ಸೀಟ್ ಅಷ್ಟೇ ಗೆಲ್ಲಕ್ಕೆ ಶಕ್ತಿ ಇರೋದು. ಆದ್ರೂ ಕೂಡ 2014ರಿಂದ ಅವರು ಮಿನಿಸ್ಟರ್ ಇದ್ದಾರೆ, ಮೋದಿ ಮಿನಿಸ್ಟರ್ ಅಲ್ಲಿ ಇವತ್ತು ಕೂಡ ಮಿನಿಸ್ಟರ್ ಆಗಿದ್ದಾರೆ. ಇಲ್ಲಿವರೆಗೂ ಯಾವುದೇ ಒಂದು ಪೊಲಿಟಿಕಲ್ ಪಾರ್ಟಿಯು ಕೂಡ NDA ಬೇಡ ಅಂತ ಆಚೆ ಕಡೆಗೆ ಹೋಗಿಲ್ಲ. ಶಿಂದೆ ಅವ್ರ ಜೊತೆ ಬಿಜೆಪಿ ಸರ್ಕಾರ ಮಾಡಿದಾಗ ಅವ್ರಿಗೆ ಕೇವಲ 40 ಸೀಟ್ ಇತ್ತು, ನಾವು 105 ಇದ್ವಿ. ಆದ್ರೂ ಕೂಡ ಅವ್ರನ್ನ ನಾವು ಮುಖ್ಯಮಂತ್ರಿಯಿಂದ ಸ್ವೀಕರಿಸಿದ್ವಿ, ಮುಖ್ಯಮಂತ್ರಿ ಘೋಷಣೆ ಮಾಡಿದ್ವಿ. ಶಿಂದೆಗೆ ಗೊತ್ತಿರಲಿಲ್ಲ ರೀ ನಾವು ಮುಖ್ಯಮಂತ್ರಿ ಮಾಡ್ತೀವಿ ಅಂತೇಳಿ. ಇದು ಬಿಜೆಪಿಯ ದೊಡ್ಡತನ. ಅದಾದ್ಮೇಲೆ ನಿತೀಶ್ ಕುಮಾರ್ ಅವ್ರು ಕೇವಲ 48 ಸೀಟ್ ಇದ್ದಾಗ ನಾವು 84 ಇದ್ದಾಗಲೂ ಕೂಡ ನಿತೀಶ್ ಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಮಾಡಿದ್ವಿ. ಇದು ಬಿಜೆಪಿ ತನ್ನ ಜೊತೆಲಿ ಇರ್ತಕ್ಕಂಥ ಮಿತ್ರ ಪಕ್ಷಗಳಿಗೆ ಕೊಡ್ತಿರ್ತಕ್ಕಂತಹ ಗೌರವ ಮತ್ತೆ ಮನ್ನಣೆ. ಅದೇ ರೀತಿ ಆ ಮಿತ್ರ ಪಕ್ಷಗಳು ಕೂಡ ಬಿಜೆಪಿಗೆ ಕೊಡ್ತಿರ್ತಕ್ಕಂಥ ಗೌರವ ಮನ್ನಣೆ. ಅದೇ ರೀತಿ ಕುಮಾರಸ್ವಾಮಿ ಅವರಾಗ್ಲಿ, ದೇವೇಗೌಡರಾಗ್ಲಿ, ಮೋದಿ ಅವರಾಗ್ಲಿ, ಅಮಿತ್ ಶಾ ಆಗ್ಲಿ, ಇಡೀ ಒಟ್ಟು ಕುಟುಂಬ, ನಮ್ಮ ಕುಟುಂಬ ಏನಿದೆ ಬಿಜೆಪಿ JDS ಕುಟುಂಬ, ತುಂಬಾ ಒಗ್ಗಟ್ಟಾಗಿ ತುಂಬಾ ಖುಷಿಯಿಂದ ಹೋಗ್ತಾ ಇದೆ. ಇದು ಕೇವಲ 1 ಚುನಾವಣೆ 2 ಚುನಾವಣೆಗಲ್ಲ, ಇದು ನಿರಂತರವಾಗಿರ್ತಕ್ಕಂತಹ ಒಂದು ಸಂಬಂಧ. ಈ ಸಂಬಂಧ ಬಹಳ ಗಟ್ಟಿಗಿದೆ. ಹಾಗಾಗಿ ಅಲ್ಲ ರೀ, ಈ ಮಣ್ಣಲ್ಲಿ ಹುಟ್ಟಿ ಬರೆದು ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಕುಮಾರಸ್ವಾಮಿ ಅವರು ರಾಜ್ಯದಕ್ಕೆ ಸೇವೆ ಮಾಡ್ತೀವಿ ಅಂತ ಬಂದ್ರೆ ಅದ್ರಲ್ಲಿ ನಿಮ್ಗೇನ್ರಿ ಕಾಣ್ತಾ ಇದೆ? ಈ ವಿಚಾರ ಇವತ್ತಿನ ಚರ್ಚೆ ಯಾಕೆ ಬಂತು? GBA ಎಲೆಕ್ಷನ್ ಮೈತ್ರಿ ಹೌದೋ ಇಲ್ವೋ ಅಂತ ಹೇಳಿ ಡಿಸೈಡ್ ಮಾಡಬೇಕು. ಪ್ರಶ್ನೆ ಕೇಳಿಸ್ಕೊಂಬಿಡಿ. ನೀವು ಟ್ಯಾಗ್ ಲೈನ್ಸ್ ಗಳನ್ನ ಚೆನ್ನಾಗಿ ಕೊಡ್ತಾ ಇದ್ರಿ, ಅದ್ರ ಜೊತೆಗೆ ಪ್ರಶ್ನೆ ಕೂಡ ಚೆನ್ನಾಗಿ ಕೇಳಿಸ್ಕೊಂಬಿಡಿ. ಈ ಅನುಮಾನ ಬರ್ಲಿಕ್ಕೆ ಕಾರಣ ಮೀಡಿಯಾ ಕಾಮಲೆ ಕಣ್ಣಿದೆಯೋ, ಕಾಂಗ್ರೆಸ್ನವ್ರಿಗೆ ಕಾಮಲೆ ಕಣ್ಣಿದೆಯೋ ಅಲ್ಲ. ನಿಖಿಲ್ ಕುಮಾರಸ್ವಾಮಿ ಅವರು ಏನ್ ಮಾತನಾಡ್ತಿದ್ದಾರೆ, ವಿಜಯೇಂದ್ರ ಅವ್ರು ಏನ್ ಮಾತನಾಡ್ತಿದ್ದಾರೆ, R ಅಶೋಕ್ ಅವರು ಏನ್ ಮಾತನಾಡ್ತಿದ್ದಾರೆ, ಈ ಮಾತುಗಳ ಆಧಾರದ ಮೇಲೆ ಹುಡ್ತಾ ಇರೋ ಪ್ರಶ್ನೆ. ಇದು ಕಾಯಿಲೆ ಅಲ್ಲ, ಪ್ರಶ್ನೆ ಅಷ್ಟೇ. ಇದು NDA ಒಕ್ಕೂಟ. NDA ಒಕ್ಕೂಟ ಫಾರಂ ಆಗೋದು ಹೇಗೆ ಬೇಕು ನಡ್ಕೊಂಡ್ಬರೋದು ಎಲ್ಲವನ್ನು ಕೂಡ ದೆಹಲಿಯಲ್ಲಿ ಏನು ನಮ್ಮ ರಾಷ್ಟ್ರೀಯ ನಾಯಕರುಗಳು, ಆ ಪಕ್ಷದ ರಾಷ್ಟ್ರೀಯ ನಾಯಕರುಗಳು ಸೇರ್ಕೊಂಡು ದೆಹಲಿಯಲ್ಲಿ ಮಾಡ್ತಕ್ಕಂಥ ಇದನ್ನ ಅಲ್ಲಿ ಏನು ತೀರ್ಮಾನ ಆಗಿ ಬರ್ತದೆ, NDA ತೀರ್ಮಾನ ಆಗಿ ಬರ್ತದೆ, ಅದನ್ನು ಎಲ್ಲಾ ನಾಯಕರುಗಳು ಪಾಲಿಸ್ತಾರೆ. GBA ವಿಚಾರಕ್ಕೆ GBA ಎಲೆಕ್ಷನ್ ಮಾಡೋ ಯೋಗ್ಯತೆನೆಲ್ಲ ಕಾಂಗ್ರೆಸ್ಗೆ, ಅವ್ರು ಎಲೆಕ್ಷನ್ ಮಾಡಲ್ಲ. ಈಗ ಯಾಕ್ರಿ ಮಾತಾಡೋಣ, ಫಸ್ಟ್ ಅವ್ರು ಎಲೆಕ್ಷನ್ ಮಾಡ್ಲಿ, ಅವಾಗ ಮಾತುಕತೆ ಆಗುತ್ತೆ, ಅವಾಗ ನಿಮ್ಮ ಮುಂದೆನೆ ಬಂದ್ಬಿಟ್ಟು ನಾವು ಹೇಳ್ತೀವಿ. ಇಲ್ದೇ ಇರ್ತಕ್ಕಂಥದಕ್ಕೆಲ್ಲ ಊಹೆ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. GBA ಎಲೆಕ್ಷನ್ ಇನ್ನೂ ಅನ್ಸರ್ಟೈನ್ ಇದೆ. ಆದ್ರೆ ಮುಂದಿನ ಚುನಾವಣೆಯಲ್ಲಿ CM ಯಾರಾಗಬೇಕು ಅನ್ನೋ ಪ್ರಶ್ನೆ ಎದ್ದೇಳಲಿಕ್ಕೆ ಕುಮಾರಸ್ವಾಮಿ ಅವ್ರ ಮಾತು ಕಾರಣವಾಗ್ತಿದೆ. ಅಶ್ವಿನ್ ಅವರೇ, ಒಂದ್ ಕಡೆ CM ಆಗಬೇಕು, ಅದರಲ್ಲೂ ಜನಾಶೀರ್ವಾದ ಬೇಕು. ಈ 2 ಬಾರಿ ಕೂಡ ಜನರ ಆಶೀರ್ವಾದ ಇರಲಿಲ್ಲ, ಈ ಬಾರಿ ಸಂಪೂರ್ಣ ಆಶೀರ್ವಾದ ಬೇಕು.